ಶ್ರೀ ದೇವಿ ಮಹಾತ್ಮೆಯ ಟೀಕಾ ಸಹಿತ ಗ್ರಂಥವು ಮೂಲ ಚಿದಾನಂದವಧೂತರಿಂದ ರಚಿಸಲ್ಪಟ್ಟಿದ್ದು. 9ನೆಯ ಅಧ್ಯಾಯ ದೇವಿಯ ಸ್ತುತಿ. ದಯಾಸಾಗರಳಾದ ಜಗದಂಬೆಗೆ, ನಿನ್ನಿಂದುದಯಿಸಿದ ಸತ್ವ ರಜ ತಮ ಗುಣಗಳಿಂದ ಅಥವಾ ಜ್ಞಾನಕ್ರಿಯ ಇಚ್ಛಾಶಕ್ತಿಗಳಿಂದ ತ್ರಿಮೂರ್ತಿಗಳವತರಿಸಿ ನಿನ್ನ ಪಾದ ಧೂಳಿಯ ಮಹಿಮೆಯಿಂದ ಜಗವ ಪಾಲಿಪರು. ನಿನ್ನ ಸೂತ್ರಾಧಾರದಿಂದಲೇ ಸರ್ವ ಜಗತ್ತಿನ ಸರ್ವ ಜೀವರ ವ್ಯವಹಾರ ನಡೆಯುತ್ತಿರುವುದು. ನೀರೇ ತೆರೆಯಾದಂತೆ ನೀನೇ ಜಗದ್ರೂಪಳಾಗಿರುವುದರಿಂದ ಜಗತ್ತಿನ ಸರ್ವ ವಸ್ತುಗಳೂ ನೀನೇ. ಅರಿಯುವ, ಇಚ್ಛಿಸುವ, ಮಾಡುವ ಸರ್ವ ವ್ಯವಹಾರವೆಲ್ಲ ನಿನ್ನದೇ. ನಿನ್ನ ತೇಜವು ಪರಿಪೂರ್ಣ ತುಂಬಿರಲು ಅದರೊಳು ಕಿಡಿಯನ್ನು ಮಾತ್ರ ಧರಿಸಿ ಸೂರ್ಯ ಚಂದ್ರಾದಿಗಳು ಪ್ರಕಾಶಿಸುವರು. ಸ್ವಯಂ ಜ್ಯೋತಿಸ್ವರೂಪಳಾದ ನೀನೇ ಸರ್ವಕ್ಕೂ ಆದಿಕಾರಣಳು, ಕಾರ್ಯಕಾರಣ ಸ್ವರೂಪಳು. ಜಗದ್ಗುರು ಜಗಜ್ಜನನಿ ನೀನೇ ಭಕ್ತರ ಪಾಪ ವಿಚ್ಛೇದಕಳು. ಚತುರ್ವಿಧ ಪುರುಷಾರ್ಥಪ್ರದಳು. ಭಕ್ತರ ಬಂಧ ನಿವರ್ತಿಸಿ ನಿನ್ನೊಳಗೈಕ್ಯ ಮಾಡಿಕೊಳ್ಳುವೆ. ತತ್ವಮಸಿ ಮಹಾಕಾವ್ಯವು ನಿನ್ನ ಸ್ವರೂಪವು, ಅದೇ ನೀನೇಯಾಗಿರುವೆ. ಜಗದಂಬೆ, ನಿನ್ನಿಂದಲೇ ಶಿವನ ಇರುವಿಕೆ. ನೀನಿಲ್ಲದಿದ್ದರೆ ಶಿವನನ್ನು ಯಾರೂ ತಿಳಿಯರು. ಶಿವನೂ ಕೂಡ ಏನನ್ನೂ ತಿಳಿಯನು, ಸರ್ವಜ್ಞನೆನಿಸನು. ನೀನೇ ಅವನಿಗೆ ಪತಿವ್ರತ ಪತ್ನಿಯಾಗಿ ಬೇಕಾದ ನಾಮರೂಪ ಕೊಟ್ಟು ಷಡ್ಗುಣೈಶ್ವರ್ಯ ಅಷ್ಟಮಹಾಸಿದ್ಧಿಯನ್ನು ಸಕಲ ದೇವತೆಗಳಿಗೆ ಸಾರ್ವಭೌಮನನ್ನಾಗಿ ಮಾಡಿ ಅವನ ಮಹಿಮೆಯನ್ನು ವಿಸ್ತರಿಸಿದಿ. ತಾಯಿಯು ತಂದೆಗಿಂತ ಸಹಸ್ರಪಟ್ಟು ಅಧಿಕಳಾದದ್ದರಿಂದ ನೀನು ಶಿವನಿಗಿಂತ ಅಧಿಕಳು. ಆದ್ದರಿಂದಲೇ ಪಾರ್ವತಿ ಪರಮೇಶ್ವರರೆಂದು ಮೊದಲು ನಿನ್ನನ್ನೇ ಸ್ತುತಿಸುವರು. ತಾಯಿಯಿಂದಲೇ ತಂದೆಯನ್ನು ತಿಳಿಯುವಂತೆ ನಿನ್ನಿಂದಲೇ ಶಿವನ ಜ್ಞಾನ ಪ್ರಾಪ್ತಿಯು. ಚಿಚ್ಚಕ್ತಿ ಇಲ್ಲದ ವಸ್ತು ಎಲ್ಲಿಯೂ ಇಲ್ಲ. ಶಕ್ತಿರಹಿತವಾದುದು ಕಲ್ಲಿನ ಸಮಾನ. ಅದರ ಪೂಜೆ ಪ್ರಾಪ್ತಿಯಿಂದ ಏನೂ ಲಾಭವಿಲ್ಲ. ಸರ್ವಶಕ್ತಳಾದ ನಿನ್ನ ಅಂಜಿಕೆಯಿಂದಲೇ ಸರ್ವ ದೇವತೆಗಳು ತಮ್ಮ ಕಾರ್ಯದಲ್ಲಿ ಪ್ರವರ್ತರಾಗಿರುವರು. ಚಿಚ್ಚಕ್ತಿಹೀನರಾದರೆ ಪಂಚಬ್ರಹ್ಮರೂ ಕೂಡ ಶವಸ್ವರೂಪವಾಗುವರು. ಆದ್ದರಿಂದಲೇ ಪಂಚಪ್ರೇತರು ನಿನ್ನ ಹಾಸಿಗೆ. 7 ಕೋಟಿ ಮಹಾಮಂತ್ರಗಳು ನಿನಗೆ ದರ್ಭಾಸನವು. ನಿನ್ನ ಮಾಯೆಯಿಂದ ರೋಮ ರೋಮಾದಿ ಅನಂತ ಬ್ರಹ್ಮಾಂಡಗಳು ತೋರಿ ಅಡಗುವವು. ನಿನ್ನ ಮಹಿಮೆಯನ್ನರಿಯುವುದು ಯಾರಿಂದ ಸಾಧ್ಯವೋ? ಕುರುಡನು ದೀಪವನ್ನು ಕೋತಿ ರತ್ನ ಪರೀಕ್ಷೆಯನ್ನು ಮಾಡಿದಂತೆ ದುಷ್ಟ ಮಹಿಷನು ನಿನ್ನ ಮಹಿಮೆಯನ್ನು ತಿಳಿಯದೆ ನಷ್ಟವಾದನು. ನಿನ್ನ ನಂಬಿದವರನ್ನು ಅನೇಕ ಸಂಕಟ ಪ್ರಸಂಗಗಳಲ್ಲಿ ಕಾಯಲು ನೀನು ಸಿದ್ಧಳಾಗಿರಲು ಅವರಿಗೆ ಯಾತರ ಭಯವು? ನಿನ್ನ ಸ್ಮರಣೆ ಮಾತ್ರದಿ ಸರ್ವ ಫಲಗಳು ಸಿದ್ಧಿಯಾಗುವವು. ಕಾರಣ ನಿನ್ನ ಮಹಿಮೆಯ ತಿಳಿದವನೇ ಧನ್ಯನು. ಭಕ್ತಿಯ ಹೊರತು ಅನ್ಯ ಯಾವ ಉಪಾಯಗಳಿಂದಲೂ ನಿನ್ನನ್ನು ಕಾಣರು. ನಿನ್ನ ಸರ್ವ ಸುಂದರ ಮೂರ್ತಿಯನ್ನು ಕಂಡವರೇ ಮುಕ್ತರು ಸುಕೃತರು ಎಂದು ಉಪನಿಷತ್ತಿನ ಆಧಾರದಿಂದ ದೇವತೆಗಳು ದೇವಿಯನ್ನು ಸ್ತುತಿಸಿದ್ದಾರೆ. ಶಬ್ದಕೋಶ 8ರಿಂದ 9 ಅಧ್ಯಾಯ. ಅರಮೇರಿಲ್ಲದೆ ಅಂದರೆ ಒಬ್ಬರೂ ಉಳಿಯದೆ, ಕಾರಣಿಕ ಅಂದರೆ ಅವತಾರವುಳ್ಳ, ಮುಸುಂಡಿ ಅಂದರೆ 3 ಧಾರೆಯ ಆಯುಧ, ಸಸಿವೆ ಅಂದರೆ ಚೆನ್ನಾಗಿ ನೀಟಾಗಿ, ಖಾಡಾಖಾಡಿ ಅಂದರೆ ಅತಿ ಭಯಂಕರವಾಗಿ, ವರಸೂಸಿ ಅಂದರೆ ಕಾದಿ ಕಾದಿ. 9 ಉಘೆ ಉಘೆ ಅಂದರೆ ಸಂತೋಷದಿಂದ ಜಯ ಜಯಕಾರ ಮಾಡುತ್ತಾ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೈ 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 ನಮೋ ನಮಃ.